ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಮೀನಾಕ್ಷಿ ಬಾಳಿ ಮಾತನಾಡಿ, ಇಡೀ ಜಗತ್ತಿನಾದ್ಯಂತ ಡಿಸೆಂಬರ್ 18 ಅಲ್ಪಸಂಖ್ಯಾತರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿಜಯಪುರದಲ್ಲಿ ಅಲ್ಪಸಂಖ್ಯಾತರ ದಿನಾಚರಣೆಯ ಅಂಗವಾಗಿ ಯೋಗಾಯೋಗ ಎನ್ನುವಂತೆ ಇವತ್ತು ಸಾವಿತ್ರಿಬಾಯಿ ಫುಲೆರವರ ಜನ್ಮ ದಿನಾಚರಣೆಯೂ ಹೌದು. ಇವೆರಡನ್ನು ಇಟ್ಟುಕೊಂಡು ನಾವು ವಿಶೇಷವಾಗಿ ಅಲ್ಪಸಂಖ್ಯಾತರ ಸ್ಥಿತಿಗತಿಯ ಕುರಿತು ಈ ದೇಶದಲ್ಲಿ ದುಡಿಯುವ ವರ್ಗ ದೇಶದ ಅಭಿವೃದ್ಧಿಯಲ್ಲಿ ಅದೊಂದು ಆತಂಕ ಎಂದು ಪರಿಗಣಿಸಿರುವ ನಾವು ಅಖಿಲ ಜನವಾದಿ ಮಹಿಳಾ ಸಂಘಟನೆ ಕಳೆದ 40 ವರ್ಷಗಳಿಂದ ಸಮಾಜದಲ್ಲಿರುವ ಎಲ್ಲ ಜಾತಿ ಧರ್ಮದ ಮಹಿಳೆಯರ ಸಮಸ್ಯೆಯನ್ನಿಟ್ಟುಕೊಂಡು ಮಹಿಳೆಯರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಾ ಬಂದಿದೆ ಎಂದರು. ಇವತ್ತು ಇಲ್ಲಿ ನಾವು ವಿಶೇಷವಾಗಿ ಇಡೀ ಜಗತ್ತಿನಾದ್ಯಂತ ಡಿಸೆಂಬರ್ 18 ಅಲ್ಪಸಂಖ್ಯಾತರ ದಿನಾಚರಣೆಯನ್ನು ಆಚರಿಸ್ತಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿಜಯಪುರದಲ್ಲಿ ಅಲ್ಪಸಂಖ್ಯಾತರ ದಿನಾಚರಣೆ ಅಂಗವಾಗಿ ಅದೇ ಯೋಗಾಯೋಗ ಅನ್ನುವಂತೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಕೂಡ ಹೌದು. ಅವೆರಡನ್ನ ಇಟ್ಕೊಂಡು ನಾವು ಅಲ್ಪಸಂಖ್ಯಾತ ವಿಶೇಷವಾಗಿ ಅಲ್ಪಸಂಖ್ಯಾತರ ಸ್ಥಿತಿಗತಿಯನ್ನ ಕುರಿತು ನಾನು ನಿಮ್ಗೆ ವಿವರಿಸಿ ಹೇಳಬೇಕಾಗಿಲ್ಲ. ಸಚ್ಚಾರ ಸಮಿತಿಯನ್ನು ತಾವೆಲ್ಲರೂ ಬಲ್ಲವರಾಗಿರ್ತೀರಿ. ಹೀಗಾಗಿ ಈ ದೇಶದೊಳಗೆ ದುಡಿಯುವ ವರ್ಗ, ಕೆಲಸ ಮಾಡ್ತಕ್ಕಂಥ ವರ್ಗ ಏನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕವಾಗಿ ಅದು ಹಿಂದುಳಿದ ಕಾರಣಕ್ಕಾಗಿ ಮತ್ತು ಒಟ್ಟು ದೇಶದ ಅಭಿವೃದ್ಧಿಯಲ್ಲಿ ಅದೊಂದು ಹರ್ಡಲ್, ಅದೊಂದು ಆತಂಕ ಅನ್ನೋದನ್ನ ಪರಿಗಣಿಸಿರ್ತಕ್ಕಂಥ ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕಳೆದ 40 ವರ್ಷಗಳಿಂದ ಸಮಾಜದಲ್ಲಿರುವಂಥ ಎಲ್ಲ ಜಾತಿ ಧರ್ಮ ಎಲ್ಲ ಸ್ತರದ ಮಹಿಳೆಯರ ಸಮಸ್ಯೆಗಳನ್ನು ಇಟ್ಕೊಂಡು ಮಹಿಳೆಯರ ಅಭಿವೃದ್ಧಿಗಾಗಿ, ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದೆ. ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಪರಂಪರೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಗಿದೆ. ಇದು ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲಿ ತನ್ನ ಘಟಕಗಳನ್ನ ಹೊಂದಿದೆ. ಈಗಾಗಲೇ 1,20,00,000ಕ್ಕೂ ಮಿಕ್ಕಿ ನಮ್ಮ ಸದಸ್ಯತ್ವ ಇದೆ. ಸೊ ನಮ್ಮ ಮುಖ್ಯ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇದನ್ನ ಅಖಿಲ ಭಾರತ ಮಟ್ಟದಲ್ಲಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ ಎಡ್ವಾ ಅಂತ ನೀವು ಫೇಸ್ಬುಕ್ ನಲ್ಲಿ ಇದರಲ್ಲಿ ಹೊಡೆದ್ರೆ ನಿಮ್ಗೆ ಅದರ ಮಾಹಿತಿಗಳೆಲ್ಲ ಸಿಗ್ತವೆ. ಸೊ ಇವತ್ತು ಮಹಿಳಾ ಸಂಘಟನೆ ವಿಶೇಷವಾಗಿ ಅಲ್ಪಸಂಖ್ಯಾತರ ದಿನಾಚರಣೆಯನ್ನು ಗಮನದಲ್ಲಿ ಇಟ್ಕೊಂಡು, ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಒಂದೇ ಕೋಮಿಗೆ ಸೇರಿದವರಲ್ಲ, ಈ ದೇಶದೊಳಗ ಅನೇಕ ಅಲ್ಪಸಂಖ್ಯಾತ ಸಮುದಾಯಗಳಿವೆ. ಆ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿ ಅತ್ಯಂತ ದಯನೀಯ ಪ್ರಮಾಣದಲ್ಲಿ ಹಿಂದುಳಿದಿರೋದ್ರಿಂದ ಆ ರೀತಿ ಮುಂದೆ ಉಳಿಲಿಕ್ಕೆ ಇರುವಂತ ಕಾರಣಗಳು ಏನು, ಆ ಕಾರಣಗಳನ್ನು ಮೀರಿ ಅವರು ಮುಂದೆ ಬರಲಿಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸಾಧನೆಗಳು ಏನು ಅನ್ನೋದನ್ನು ಕುರಿತು ಚರ್ಚೆ ಮಾಡಲಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ ವಿಜಯಪುರದಲ್ಲಿ ಅಲ್ಪಸಂಖ್ಯಾತರು ಅಂದಾಗ ವಿಶೇಷವಾಗಿ ಮುಸ್ಲಿಮರು ಇಲ್ಲಿ ಅಲ್ಪಸಂಖ್ಯಾತರಂತ ಪರಿಗಣಿಸ್ತಾರೆ. ಇಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ, ಬೌದ್ಧರು ಅಲ್ಪಸಂಖ್ಯಾತರಾಗ್ತಾರೆ, ಜೈನರು ಅಲ್ಪಸಂಖ್ಯಾತರಾಗ್ತಾರೆ. ಅದರ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ದುಡಿಯುವ ವರ್ಗ, ಕೆಲಸ ಮಾಡ್ತಕ್ಕಂಥ ವರ್ಗ, ಕೂಲಿ ಕಾರ್ಮಿಕ ವರ್ಗ ಆಗಿರ್ತಕ್ಕಂಥ ಮುಸಲ್ಮಾನರ ಸ್ಥಿತಿ ಮತ್ತು ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರ ಸ್ಥಿತಿ ಶೋಚನೀಯವಾಗಿರೋದ್ರಿಂದ ನೀವು ಶಿಕ್ಷಣನೇ ತಗೋಬಹುದು, ಯಾವುದೇ ಇದರಲ್ಲಿ ತಗೊಂಡ್ರು ಕೂಡ ಉನ್ನತ ಶಿಕ್ಷಣಕ್ಕೆ ಹೋಗುವಂತ ಮುಸ್ಲಿಂ ಮಹಿಳೆಯರ ಸಂಖ್ಯೆ 4% ಕೂಡ ಇಲ್ಲ. ಇದು ತೀರಾ ದಯನೀಯ ಸ್ಥಿತಿ. ಯಾರನ್ನೋ ಓಲೈಕೆ ಮಾಡೋದಕ್ಕಾಗಿ ನಾವು ಓಲೈಕೆಯ ಸಂಘಟನೆ ಅಲ್ಲ, ಯಾರನ್ನ ಓಲೈಸುವುದು ಅಥವಾ ಯಾರನ್ನ ವೋಟ್ ಬ್ಯಾಂಕ್ ಆಗಿ ಮಾರ್ಪಾಟ್ ಮಾಡುವುದರ ಮೂಲಕ ಏನನ್ನು ಪಡೀಲಿಕ್ಕೆ ಬಂದವರಲ್ಲ ನಾವು. ದೇಶ ಅಂದಾಗ ಇದು ಒಂದು ಪ್ರಜಾಪ್ರಭುತ್ವದ ದೇಶ, ಇದು ಧರ್ಮ ನಿರಪೇಕ್ಷವಾಗಿರ್ತಕ್ಕಂಥ ದೇಶ, ಎಲ್ಲ ಬಹುತ್ವದ ದೇಶ, ಇದು ಏಕಮುಖಿ ದೇಶ ಅಲ್ಲ. ಇಲ್ಲಿ ಯಾವುದೋ ಒಂದು ಸಂಸ್ಕೃತಿಯನ್ನ ಹೇರಿಕೊಳ್ಳುವಂತ ದೇಶ ಅಲ್ಲ ಇದು. ಈ ಬಹುತ್ವದ ಭಾರತ ಏನಿದೆ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಗೌರವ, ಸಮಾನ ಹಕ್ಕು, ಸಮಾನ ನ್ಯಾಯ ಸಿಗ್ಬೇಕನ್ನೋದು ಭಾರತದ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕಿದೆ. ಆ ಹಕ್ಕುಗಳಿಗೆ ಚ್ಯುತಿ ಬಂದಾಗ, ಆ ಹಕ್ಕುಗಳನ್ನು ಕಸಿದುಕೊಳ್ಳುವಂತ ಹುನ್ನಾರ ನಡೆದ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಯಾವತ್ತೂ ಧೀರೋದ್ದಾತ ಹೋರಾಟಗಳನ್ನ ಮಾಡಿದೆ. ಮತ್ತು ಮಹಿಳೆಯರ ಮಧ್ಯದಲ್ಲಿ ಇರ್ತಕ್ಕಂಥ ಅದು ಎಲ್ಲ ರೀತಿಯ ಕೋಮುವಾದಗಳನ್ನ ನಾವು ಖಂಡಿಸ್ತೇವೆ. ಅದು ಅಲ್ಪಸಂಖ್ಯಾತರ ಕೋಮುವಾದನೆ ಇರಬಹುದು, ಅದು ಬಹುಸಂಖ್ಯಾತರ ಕೋಮುವಾದನೆ ಇರಬಹುದು, ಅದು ಅಲ್ಪಸಂಖ್ಯಾತರ ಭಯೋತ್ಪಾದನೆ ಇರಬಹುದು, ಅದು ಬಹುಸಂಖ್ಯಾತರ ಭಯೋತ್ಪಾದನೆ ಇರಬಹುದು. ದೇಶದೊಳಗೆ ಜಾತಿ ಮತ್ತು ಧರ್ಮದ ಹೆಸರಿನಿಂದ ಎಲ್ಲೆಲ್ಲಿ ದಂಗೆಗಳು, ಗಲಭೆಗಳು, ದೊಂಬಿಗಳು ನಡೀತವೆ, ಅದಕ್ಕೆ ಪ್ರಥಮವಾಗಿ ಮಹಿಳೆಯರು ಬಲಿಯಾಗ್ತಾರೆ. ಎಲ್ಲ ಜಾತಿ ಧರ್ಮದ ಒಳಗಿನ ಮಹಿಳೆಯರು ಬಲಿಯಾಗ್ತಾರೆ.
ಎಲ್ಲ ಜಾತಿ ಧರ್ಮದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತವೆ, ಕೊಲೆಗಳಾಗ್ತವೆ, ಅಪಮಾನಗಳಾಗ್ತವೆ. ಹೀಗಾಗಿ ದೇಶದಲ್ಲಿ ಜಾತಿ, ಧರ್ಮ, ಲಿಂಗ, ಪ್ರದೇಶ, ಭಾಷೆ ಇವುಗಳ ಮೂಲಕ ಜಗಳ ಹಚ್ಚುವುದನ್ನ, ತಾರತಮ್ಯ ಹುಟ್ಟಿಸುವುದನ್ನ, ಭೇದ ಭಾವ ಹುಟ್ಟಿಸುವುದನ್ನ ಮತ್ತು ಈ ಧರ್ಮದ ಅಮಲೇರಿಸುವುದನ್ನ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಖಂಡಿಸ್ತದೆ. ಈ ರೀತಿ ಆದಾಗ ಇತಿಹಾಸದಲ್ಲಿ ನಾವೆಲ್ಲ ಪಾಠ ಕಲಿಬೇಕಾಗಿದೆ. ಇತಿಹಾಸದಿಂದ ಯಾವಾಗ ಜಾತಿ ಮತ್ತು ಧರ್ಮದ ಗಲಭೆಗಳಾಗ್ತವೆ ಅಲ್ಲಿ ಮಹಿಳೆಯರೇ ಟಾರ್ಗೆಟ್ ಆಗ್ತಾರೆ. ಎಲ್ಲ ಜಾತಿಯ ಮಹಿಳೆಯರು, ಎಲ್ಲ ಧರ್ಮದ ಮಹಿಳೆಯರು ಕೂಡ ಟಾರ್ಗೆಟ್ ಆಗ್ತಾರೆ. ಆ ಮತಾಂಧರ ಕೈಯಲ್ಲಿ ಸಿಕ್ಕಾಗ ಮಹಿಳೆಯರ ಮೇಲೆ ಅತ್ಯಂತ ಕ್ರೂರವಾದ ದಬ್ಬಾಳಿಕೆ ನಡೀತವೆ ಅನ್ನೋದನ್ನ ತಮಗೆ ತಿಳಿಸಿ ವಿವರಿಸಿ ಹೇಳಬೇಕಾಗಿಲ್ಲ. ಸೊ ಹೀಗಾಗಿ ಬಿಜಾಪುರ ಜಿಲ್ಲೆ ದುಡಿಯುವರಿಂದ ಕೂಡಿರ್ತಕ್ಕಂಥ ಜಿಲ್ಲೆ, ಮತ್ತೆ ನನಗೆ ಗೊತ್ತಿರುವಂತೆ ಬಹಳ ಸಲ ಬರಗಾಲವನ್ನು ಅನುಭವಿಸುವಂತಹ ಜಿಲ್ಲೆ ಇದೆ. ಇದು ಬಹಳ ಬೌದ್ಧಿಕವಾಗಿ ಎತ್ತರದಲ್ಲಿ ಇರ್ತಕ್ಕಂಥ ಜಿಲ್ಲೆ ಇದ್ರೂ ಕೂಡ ಭೌತಿಕ ಸವಲತ್ತುಗಳಲ್ಲಿ ಬಿಜಾಪುರ ಜಿಲ್ಲೆ ಅನೇಕ ಕಷ್ಟಗಳನ್ನ, ಸಂಕಟಗಳನ್ನ ಅನುಭವಿಸ್ತಾ ಇದೆ. ಹಿಂಗಾಗಿ ಇಲ್ಲಿಯ ಮಹಿಳೆಯರು ಗುಳೆ ಹೋಗ್ತಾರೆ. ನಾನು ಒಂದು 5-6 ವರ್ಷಗಳ ಹಿಂದೆ ಲೈಂಗಿಕ ಕಾರ್ಯಕರ್ತೆಯರ ಸ್ಥಿತಿಗತಿಯ ಅಧ್ಯಯನ ಸಮಿತಿಯ ಮೆಂಬರ್ ಆಗಿ ನಾ ಎಲ್ಲ ಜಿಲ್ಲೆಗಳಿಗೆ ಸಂಚರಿಸಿದ್ದೇನೆ. ಲೈಂಗಿಕ ಕಾರ್ಯಕರ್ತೆಯರ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಲಿಕ್ಕೆ ನನಗೆ ಅತ್ಯಂತ ಖೇದದ ಮತ್ತು ನೋವಿನ ಸಂಗತಿ ಏನು ಅಂತ ಕೇಳಿದ್ರೆ, ಲೈಂಗಿಕ ಕಾರ್ಯಕರ್ತೆಯರಾಗಿ, ಸೆಕ್ಸ್ ವರ್ಕರ್ ಆಗಿ ಎಲ್ಲ ಜಿಲ್ಲೆ ಒಳಗೆ ಯಾರು ಹೆಚ್ಚಿಗೆ ಸಿಗ್ತಾರೆ ನಮ್ಗಂದ್ರೆ ಬಿಜಾಪುರ ಜಿಲ್ಲೆಯವರು ಮತ್ತು ಕಲಬುರಗಿ ಮತ್ತು ಯಾದಗಿರಿ ಮಹಿಳೆಯರೇ ಜಾಸ್ತಿ ಇರ್ತಾರೆ. ಭಾರತದ ಯಾವ ಮೂಲೆಯಲ್ಲಿ ಹೋದ್ರೂ ಕೂಡ ತಮ್ಮ ಶರೀರವನ್ನು ಮಾರಿಕೊಳ್ಳುವಂತಹ ದಯನೀಯ ಸ್ಥಿತಿಗೆ ತಲುಪಿರುವವರಲ್ಲಿ ಬಿಜಾಪುರದ ಮಹಿಳೆಯರು ಮತ್ತು ಯಾದಗಿರಿಯ ಮಹಿಳೆಯರು, ರಾಯಚೂರು ಮಹಿಳೆಯರು ಸಿಗ್ತಾರೆ ಅಂದ್ರೆ ಇದು ನಾವು ನಾಚಿಕೆ ತರಿಸುವಂತ ಸಂಗತಿ. ಕಾರಣ ಇಷ್ಟೇ, ನಮ್ಮ ಭಾಗದಲ್ಲಿ ತಮ್ಮ ಲೈವ್ಲಿಹುಡ್, ತಮ್ಮ ದಿನನಿತ್ಯದ ಜೀವನಾವಶ್ಯಕ ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಧಾರಣ ಶಕ್ತಿ ನಮ್ಮ ನಾಡಿನಲ್ಲಿ ಕಲ್ಪಿಸಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಭಾಗದಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ನಾಡಿನೊಳಗೆ ಈ ಮಹಿಳೆಯರು ಎಷ್ಟೋ ಸರ್ತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ರೊಳಗೆ ಟ್ರ್ಯಾಪ್ ಆಗಿರ್ತಕ್ಕಂಥ ಮಹಿಳೆಯರನ್ನ ಬಿಡಿಸುವಂತ ಕೆಲಸವು ಕೂಡ ಜನವಾದಿ ಮಹಿಳಾ ಸಂಘಟನೆ ಮಾಡಿದೆ. ಹೀಗಾಗಿ ಬಿಜಾಪುರದಲ್ಲಿ ಯಾರೋ ಮಾತಾಡ್ಬೇಕಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕೆ ಹೊರತು ಬೆಂಕಿ ಹಚ್ಚ ಮಾತಾಡೋದಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಯಾರೇ ನೀವೇನಾದ್ರೂ ಮಾಡ್ತೀರಿ ಅಂತ ಕೇಳಿದ್ರೆ ಇದು ಎಂತ ದೊಡ್ಡ ಶರಣರ, ಸೂಫಿ ಸಂತರ, ಸಿದ್ದೇಶ್ವರ ಅಂತ ಅಪ್ಪವರ ಮಹಾನ್ ನಾಡು. ಎಲ್ಲ ಒಂದು ಸಣ್ಣ ಮಗುವಿಗೂ ಕೂಡ ನೋವಾಗದಂತೆ ಇರಬೇಕಂತ ಹೇಳಿರ್ತಕ್ಕಂಥ ಸಿದ್ದೇಶ್ವರ ಮಾತುಗಳನ್ನ ಫಾಲೋ ಮಾಡ್ತಿರ್ತಕ್ಕಂಥ ರೀತಿನ ಇದು. ಯಾರಿಗೂ ನೋವಾಗದಂತೆ, ಯಾರಿಗೂ ಕಷ್ಟ ಆಗದಂತೆ, ಇಲ್ಲಿಯ ಮಹಿಳೆಯರು ಗುಳೆ ಹೋಗದಂತೆ, ಇಲ್ಲಿಯ ಕೆಲಸಗಾರರು ಗುಳೆ ಹೋಗದಂತೆ, ಅತಿ ಹೆಚ್ಚು ಗುಳೆ ಹೋಗ್ತಾರೆ. ಇಲ್ಲಿ ಕೆಲಸವನ್ನು ಅರಸಿಕೊಂಡು ಯಾವ ಮೂಲಿಗೆ ಹೋದ್ರು ಕೂಡ ಒಬ್ಬ ಬಿಜಾಪುರದವರು ಸಿಗ್ತಾರೆ ಅಂತಂದ್ರೆ ಹಾಗಾದ್ರೆ ಇಲ್ಲಿ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಆರ್ಥಿಕವಾಗಿ ಸಬಲರಾಗಬೇಕಾಗಿರ್ತಕ್ಕಂಥ ಉದ್ಯೋಗದ ಭರವಸೆಗಳು ಇಲ್ಲಿ ಇಲ್ಲುವ ಕಾರಣಕ್ಕಾಗಿ ಇಲ್ಲಿಯ ದುಡಿಯುವಂಥ ಜನ ವಲಸೆ ಹೋಗ್ತಾರೆ. ಹಿಂಗೆ ವಲಸೆ ಹೋದಾಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರ ಜೊತೆಗೆ ಅವರ ಶಿಕ್ಷಣ ನಿಂತು ಹೋಗ್ತದೆ ಮತ್ತು ಹುಡುಗಿಯರ ಮೇಲೆ ಏನೆಲ್ಲ ಅನ್ಯಾಯ ಅತ್ಯಾಚಾರಗಳಾಗ್ತವೆ ಅನ್ನೋದನ್ನ ನಾನು ತಿಳಿಸಿ ಹೇಳ್ಬೇಕಾಗಿಲ್ಲ. ಹೀಗಾಗಿ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆ ವ್ಯಾಪಕ ಒಂದು 5,000ಕ್ಕಿಂತ ಹೆಚ್ಚು ಮೆಂಬರ್ CPI ಜಿಲ್ಲೆಯಲ್ಲಿ ಇದೆ ನಮ್ಮ ನಡುವೆ. ಸೊ ನಾವು ಮಹಿಳೆಯರ ಮಧ್ಯದಲ್ಲಿ ಅಂತ ಒಂದು ತಿಳುವಳಿಕೆ ತರುವಂತ ಕೆಲಸವನ್ನ ಮಾಡ್ಲಿಕ್ಕೆ ಬಂದಿವಿ. ಇದರ ಜೊತೆಗೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಕೂಡ ಇದೆ. ಅವರ ಸಹಪಾಠಿಯಾಗಿರ್ತಕ್ಕಂಥ ಫಾತಿಮಾ ಶೇಖ್ ಇವರಿಬ್ಬರು ಭಾರತದ ಪ್ರಪ್ರಥಮ ಶಿಕ್ಷಕಿಯರು. ಮೊದಲು ವಿದ್ಯಾಭ್ಯಾಸವನ್ನ ಮಹಿಳೆಯರಿಗೆ, ಅದು ದಮನಿತ, ದಲಿತ, ಶೋಷಿತ ಮಹಿಳೆಯರಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಿರ್ತಕ್ಕಂಥವ್ರು. ಇತಿಹಾಸ ಅಂಥವ್ರನ್ನ ಮರ್ತು ಬಿಟ್ಟಿದೆ, ಅದನ್ನ ಪುನಃ ತಾಜಾಗೊಳಿಸುವ ಕಾರಣಕ್ಕಾಗಿ ಇಲ್ಲಿ ನಾವು ಇವತ್ತು ನಿಮ್ಮ ಊರಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮತ್ತು ಅಲ್ಪಸಂಖ್ಯಾತರ ಮಹಿಳೆಯರ ಸಮಾವೇಶ ಜೊತೆಗೆ ಸಾವಿತ್ರಿಬಾಯಿ ಫುಲೆ ಮತ್ತೆ ಫಾತಿಮಾ ಶೇಖ್ ಇವರಿಬ್ಬರನ್ನು ನೆನಪು ಮಾಡ್ಕೊಳ್ತಾ, ಈ ದೇಶದಲ್ಲಿ ಮಹಿಳೆಯರ ಶಿಕ್ಷಣದ ಹಕ್ಕನ್ನ ತಂದುಕೊಟ್ಟಂಥದ್ದು ಪ್ರಥಮ ಮಹಿಳೆ ಸಾವಿತ್ರಿಬಾಯಿ ಫುಲೆ. ಅವ್ರ ಜೊತೆಗೆ ಕೈ ಜೋಡಿಸಿದಂತ ಫಾತಿಮಾ ಶೇಖ್ ಅವ್ರನ್ನ ನೆನಪು ಮಾಡ್ಕೊಳ್ತಾ, ಒಟ್ಟು ಅವರ ಆಶಯಗಳೇನಿತ್ತು, ಭಾರತ ದೇಶದೊಳಗಡೆ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಸಿಗಬೇಕು ಅನ್ನುವಂತ ಅವ್ರ ಆಶಯಗಳನ್ನ ಇನ್ನೂ ಸಹ ಜನವಾದಿ ಮಹಿಳಾ ಸಂಘಟನೆ, ಇತರ ಪ್ರಗತಿಪರ ಸಂಘಟನೆಗಳು ಅವ್ರ ಆಶಯಗಳನ್ನ ಈಡೇರಿಸಲಿಕ್ಕೆ ನಿರಂತರವಾಗಿ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ನಡೀತಾ ಇದೆ ದೇಶದೊಳಗಡೆ. ಪ್ರತಿ 2 ಗಂಟೆಗೆ 4
ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆ. ಮತ್ತೆ ಜೊತೆಗೆ 2 ನಿಮಿಷಕ್ಕೆ ಒಬ್ಬ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು, ಅವಳ ಪೀಡಿಸುವಿಕೆ, ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ. ಏನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೇರಳದೊಳಗಡೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅದು ಅತ್ಯಾಚಾರ ನಡೀಲಿ, ದೌರ್ಜನ್ಯಗಳು ನಡೀಲಿ, ಮತ್ತೆ ಕೌಟುಂಬಿಕ ದೌರ್ಜನ್ಯಗಳಲ್ಲಿ ಅದು ಸಹಜವಾಗಿ ಅದನ್ನ ಮಾಮೂಲಿ ನಡೀತಾ ಇರ್ತಕ್ಕಂಥದ್ದು ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದ್ರ ಉದಾಹರಣೆಯಾಗಿ ನಾವು ಗಮನಿಸಿದಂತ ಕುಸ್ತಿಪಟುಗಳು ಹೆಣ್ಮಕ್ಳು ಸಂಬಂಧಪಟ್ಟಂಗೆ ಏನೋ ಬಿಜೆಪಿಯ ಸಂಸದರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ನಡೆಸಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳು ಸುಮಾರು ದಿನಗಳ ಕಾಲ ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಈ ದೇಶದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಂತ ಕುಸ್ತಿಪಟುಗೆ ಹೆಣ್ಣು ಮಕ್ಕಳಿಗೂ ಸಹ ಇನ್ನೂ ನ್ಯಾಯ ಸಿಗ್ಲಿಲ್ಲ. ನ್ಯಾಯ ಸಿಗ್ಬೇಕು ಅಂತ ಹೆಣ್ಣು ಮಕ್ಕಳ ಅವರ ಹೋರಾಟವನ್ನ ಮುಂದುವರಿಸಿದ್ದಾರೆ. ಅದ್ರ ಜೊತೆಗೆ ಮಣಿಪುರದಲ್ಲಿ ನಡೆದಂತ ಘಟನೆ ಇರ್ಬೋದು. ಮಣಿಪುರದಲ್ಲಿ ಏನು ಬೆತ್ತಲೆ ಮೆರವಣಿಗೆ ಮಾಡಿ, ಜನಾಂಗೀಯ ಹೆಸರಿನಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿ, ಸಾಮೂಹಿಕ ಅತ್ಯಾಚಾರ ಮಾಡಿ, ಬೀದಿನಲ್ಲಿ ಮೆರವಣಿಗೆ ಮಾಡದಂತ ಉದಾಹರಣೆಗಳಿದೆ. ಇದೇ ರೀತಿಯಲ್ಲಿ ದೇಶದೊಳಗಡೆ ಸಾಕಷ್ಟು ಬಿಲ್ಕಿಸ್ ಬಾನು ಪ್ರಕರಣ ಇರ್ಬೋದು, ಅತ್ಯಾಚಾರ ಮಾಡದಂತವ್ರು, ಕೊಲೆ ಮಾಡದಂತವ್ರನ್ನ ಬೀದಿನಲ್ಲಿ ತಗೊಂಡ್ ಬಂದು ಜೈಲಿನಿಂದ ಹೊರಗಡೆ ತಗೊಂಡ್ ಬಂದು ಸನ್ನಡತೆ ಉಳ್ಳವರು ಅಂತೇಳಿ ಸ್ವತಂತ್ರ ದಿನಾಚರಣೆಯ ದಿನ ಅವರು ತಿಲಕ ಇಟ್ಟು ಆ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ತಿಲಕ ಇಟ್ಟದಂತದ್ದು, ಅವ್ರಿಗೆ ಸಿಹಿಯನ್ನ ಹಂಚಿ ವಿಶ್ವ ಹಿಂದೂ ಪರಿಷತ್ನ ಕಚೇರಿ ಒಳಗಡೆ ಅವ್ರಿಗೆ ಸನ್ಮಾನ ಮಾಡದಂತದ್ದು ಈ ದೇಶದ ಹೆಣ್ಣು ಮಕ್ಕಳಿಗೆ ಮಾಡದಂತ ಅಪಮಾನ. ಅದ್ರ ಜೊತೆಗೆ ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಹಿಂದೂ ಜಾಗರಣ ವೇದಿಕೆಯವರು ಆಯೋಜನೆ ಮಾಡದಂತ ಒಂದು ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಯಾವುದೇ ಹೆಣ್ಣುಮಕ್ಳಾಗ್ಲಿ ಮುಸ್ಲಿಮ್ಸ್ ಹೆಣ್ಮಕ್ಳಿಗೆ ತಿನ್ನಕ್ಕೊಬ್ಬ ಗಂಡ ಇರ್ತಾ ಇದ್ರು, ಪರ್ಮನೆಂಟ್ ಗಂಡನೇ ಇರ್ಲಿಲ್ಲ. ಪರ್ಮನೆಂಟ್ ಗಂಡನನ್ನ ಕೊಂಡಂತದ್ದು ಮೋದಿ ಎನ್ನುವಂತ ಹೆಣ್ಣು ಮಕ್ಕಳ ಬಗ್ಗೆ ಕೀಳು ಮಟ್ಟದ ಅಶ್ಲೀಲವಾದಂತ ಪದಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥ RSS ನ ಏನು ಕಲ್ಲಡ್ಕ ಪ್ರಭಾಕರ್ ಅವರು ಬಾಯಲ್ಲಿ ವಿಷ ತುಂಬಿದೆ. ನಿಜವಾಗ್ಲೂ ಯಾವುದೇ ಹಿಂದೂ ಇರ್ಲಿ, ಮುಸ್ಲಿಮ್ಸ್ ಇರ್ಲಿ, ಕ್ರಿಶ್ಚಿಯನ್ಸ್ ಇರ್ಲಿ, ಹೆಣ್ಣು ಮಕ್ಕಳು ಅಂದ್ರೆ ಒಂದೇನೆ. ಈ ತರ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇರ್ತಕ್ಕಂಥ ಈ ಬಿಜೆಪಿ RSS ನ ಇವರು ಹೆಣ್ಣು ಮಕ್ಕಳನ್ನ ಗೌರವಿಸ್ತೀವಿ, ಪೂಜಿಸ್ತೀವಿ, ಹೆಣ್ಣು ಮಕ್ಕಳ ಈ ಭಾರತಾಂಬೆಗೆ ಹೋಲಿಸ್ತಾರೆ, ಹೆಣ್ಣು ಮಕ್ಕಳನ್ನ ನಾವು 4 ಗೋಡೆಗಳ ನಡುವೆ ಬಂಧಿಸಿಡುವಂತ ಕೆಲಸಗಳನ್ನ ಮನುಸ್ಮೃತಿ ಒಳಗಡೆ ನಾವು ನೋಡ್ತಾ ಇದ್ವಿ. ಹೆಣ್ಣು ಅಂದ್ರೆ ಚಂಚಲೆ, ಅವಳಿಗೆ ಯಾವುದೇ ರೀತಿಯಾದಂತ ಸ್ವತಂತ್ರಕ್ಕೆ ಹರಳ ಅಲ್ಲ ಅಂತೇಳಿ ಅವ್ರ ಮನುಸ್ಮೃತಿಯನ್ನ ಒಳಗಡೆ ಇರ್ತಕ್ಕಂಥದ್ನ ಹೆಣ್ಣು ಮಕ್ಕಳ ಮೇಲೆ ಹೊರಗಡೆ ತಂದು ಅತ್ಯಾಚಾರ, ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೆದಂತ ಸಂದರ್ಭದಲ್ಲಿ ಅವರ ಆ ಒಂದು ಪ್ರಚೋದನೆಕಾರಿ ಭಾಷಣಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಇವತ್ತು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಇರ್ಬೋದು, ಎಲ್ಲಾ ವಿಭಾಗದ ಹೆಣ್ಣು ಮಕ್ಕಳನ್ನ ಸಂಘಟನೆ ಮಾಡಿ ಆ ಹೆಣ್ಣು ಮಕ್ಕಳು ಸಿಗ್ಬೇಕಾದಂತ ಎಲ್ಲಾ ಹಕ್ಕುಗಳು ಸಿಗ್ಬೇಕು, ಮಹಿಳೆ ಎಲ್ಲಾ ರಂಗಗಳಲ್ಲೂ ನಾಯಕತ್ವ ವಹಿಸುವಂಗಾಗ್ಬೇಕು, ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ 33% ಮೀಸಲಾತಿ ಸಿಗ್ಲಿಕ್ಕೆ ಸಾಧ್ಯ ಆಗ್ಬೇಕು, ಆರೋಗ್ಯ ಸಿಗ್ಲಿಕ್ಕೆ ಸಾಧ್ಯ ಆಗ್ಬೇಕು. ಮತ್ತೆ ಹೆಣ್ಣು ಅಂತಂದ್ರೆ ಭೋಗದ ವಸ್ತು ಅಲ್ಲ, ಅವಳು ಎಲ್ಲಾ ರಂಗಗಳ ನಾಯಕತ್ವ ವಹಿಸುವಂಗ ಆಗ್ಬೇಕು ಅಂದ್ರೆ ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಈ ಒಂದು ಇಲ್ಲಿ ಒಂದು ಸಮಾವೇಶಗಳನ್ನ ಮಾಡ್ತಾ ಇದೀವಿ. ಒಂದು ಪ್ರಮುಖವಾಗಿ ಇಲ್ಲಿ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು ಅದು ಬಿಜಾಪುರದಲ್ಲೂ ಸಹ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು ಈ ಒಂದು ಅಬಾರ್ಷನ್ ಮಾಡ್ತಕ್ಕಂಥದ್ದನ್ನೇ ಒಂದು ದಂಧೆಯಾಗಿ ಹಣಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ದಂಧೆಗಳನ್ನ ಇಲ್ಲಿ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಮತ್ತೆ ಇದ್ರಲ್ಲಿ ಸಂಬಂಧಪಟ್ಟಂತ ಆರೋಗ್ಯ ಸಚಿವರು ಇರ್ಬೋದು, ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಈ ಮೂಲಕ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಂದೆ ಇಡ್ತಾ ಇದ್ವಿ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಗೆ ನಿಮ್ಮ ಈ ಜನವಾದಿ ಮಹಿಳಾ ಸಂಘ ಯಾವ ರೀತಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ಲಿಕ್ಕೆ ಏನಾದ್ರು ಫೋರ್ಸ್ ಮಾಡಿದೆ ಅಥವಾ ಏನಾದ್ರು ಬೇಡಿಕೆ ಇಟ್ಟಿದೆ ಅಥವಾ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಏನಾದ್ರು ಬೇಡಿಕೆ ಅದನ್ನ ಮುಟ್ಟಲ್ಲಿ ಒತ್ತಾಯ ಮಾಡಿದ್ದೀರಾ? ಅಲ್ಲ, ನಾವು ಈಗಾಗಲೇ ಕಾಂಗ್ರೆಸ್ಗೆ ಅಂತಂದ್ಲ ಒಟ್ಟು ನಾವು ಯಾವ್ದು ಪ್ರಣಾಳಿಕೆಗಳು ಬರ್ಬೇಕು. ಈಗ ಕಾಂಗ್ರೆಸ್ ಪ್ರಣಾಳಿಕೆ ಏನು, ಬಿಜೆಪಿ ಪ್ರಣಾಳಿಕೆ ಏನು, CPM ಪ್ರಣಾಳಿಕೆ ಏನು, ಆ ಪ್ರಣಾಳಿಕೆ ಒಳಗಡೆ ನಮ್ಗೆ ಮಹಿಳಾ ಮೀಸಲಾತಿಗಳನ್ನ 2029 ಜಾರಿ ಮಾಡ್ತಕ್ಕಂಥದ್ದು ಈ ಒಂದು ಲೋಕಸಭೆ ಒಳಗಡೆ ಜಾರಿ ಮಾಡ್ಬೇಕು. ಮೂಗಿಗೆ ತುಪ್ಪ ಸಾರದಂತ ರೀತಿಯಲ್ಲಿ ಮೋದಿ ಅವರು ಮೊನ್ನೆ ಹೇಳಿದ್ದಾರೆ, ನಾವು 2029ಕ್ಕೆ ನಾವು ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ತೀವಿ, ಮತ್ತೆ ಒಂದು ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು ಇದೆಲ್ಲ ಸಮಸ್ಯೆ ಆಗ್ತದೆ ಅಂತ. ಅದೆಲ್ಲ ಏನ್ ಸಮಸ್ಯೆ ಆಗಲ್ಲ, ನಮ್ಗೆ ಕೊಡಬೇಕು ಅಂತೇಳಿ ಈಗ ನಾವು ಮೋದಿ ಸರ್ಕಾರವನ್ನ ಈಗ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಏನ್ ಹೇಳಿದ್ದಾರೆ, ಅವ್ರ ಮಾತು ಕೊಟ್ಟಂತ ಮಾತು 2029ಕ್ಕಲ್ಲ, ಈಗಲೇ 2024ಕ್ಕೆ ನಮ್ಗೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಆಗ್ಬೇಕು ಅನ್ನುವಂಥದ್ದು. ಮತ್ತೆ ನಮ್ಗೆ ಈಗ ಜಾತಿ ಧರ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಈ ಅನ್ಯಾಯ ದೌರ್ಜನ್ಯಗಳು ನಿಲ್ಬೇಕು.
ಹಿಂದುತ್ವದ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಏನೇ ತಪ್ಪು ಮಾಡಿದ್ರು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಲಿಂಗ ಇರ್ಬೋದು, ಮತ್ತೆ ಜನಾಂಗಿ ಹೆಸರಿನಲ್ಲಿ ಏನೇ ಹೇಳಿದ್ರು ಮೊದಲು ಬಲಿಪಶು ಆಗ್ತಾ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳು. ಹಂಗ ಹೆಣ್ಣು ಮಕ್ಕಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಆ ಮುಂದೆ ಬರ್ಲಿಕ್ಕೆ ಅವ್ರ ಪ್ರಣಾಳಿಕೆ ಒಳಗಡೆ ಏನ್ ತರ್ತಾರೋ ಅದ ಆಧಾರದ ಮೇಲೆ ನಾವು ಜನವಾದಿ ಮಹಿಳಾ ಸಂಘಟನೆ ತೀರ್ಮಾನ. ಕಾಂಗ್ರೆಸ್ ಪಕ್ಷನೂ ಕೂಡ ಕೇಳಿ ಈ ತರ ನಾವು ಮೊನ್ನೆ ನಮ್ಮ ಶಾಸನ ಸಭೆ ಎಲೆಕ್ಷನ್ ಆಯ್ತಲ್ಲ, ಅವಾಗ ಜನವಾದಿ ಮಹಿಳಾ ಸಂಘಟನೆ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಆ ರಾಜಕೀಯ ಪಕ್ಷಗಳದ್ದು ಯಾವುದೇ ರಾಜಕೀಯ ಪಕ್ಷ ಇರಲಿ, ಅದು ಕಾಂಗ್ರೆಸ್ಸೋ, BJPನೋ, SP ನೋ, BSPನೋ, JDS ಅಂತೂ ಇಲ್ಲಲ್ಲ, ಈಗ ಮುಗೀತು. ಅದಲ್ಲಿ ಯಾವುದೇ ಪಕ್ಷ ಇರಲಿ, ಮಹಿಳೆಯರ ಬಗ್ಗೆ ಎಲ್ಲ ಸರ್ಕಾರಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಬೇಕು. ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲಿ ಅದು ಲೋಕಸಭೆ ಚುನಾವಣೆ ಇರಬಹುದು, ಅದು ರಾಜ್ಯಸಭೆ ಚುನಾವಣೆ, ಶಾಸನ ಸಭೆ ಚುನಾವಣೆ ಇರಬಹುದು. ನಮ್ಮ ಮಹಿಳಾ ಸಂಘಟನೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ನಾವು ಕಳೆದ ಎಲೆಕ್ಷನ್ದಲ್ಲೂ ಕೂಡ ಬಿಡುಗಡೆ ಮಾಡಿದ್ದೇವೆ, ಇಲ್ಲಿ ಕೂಡ ಹಂಚಿದ್ದೇವೆ. ನಾವೇನು ಕೇಳ್ತೇವೆ ಅಂತ ಕೇಳಿದ್ರೆ, ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ, ಸರ್ವಾಂಗೀಣ ಉನ್ನತಿಗಾಗಿ ಅವರು ಮೊಸಳೆ ಕಣ್ಣೀರು ಸುರಿಸೋದಲ್ಲ, ತೋರಿಕೆ ಭರವಸ್ತವ ಮಟ್ಟದಲ್ಲಿ ಮಹಿಳೆಯರಿಗೆ ದಕ್ಕಬೇಕಾಗಿರ್ತಕ್ಕಂಥ ಅವರ ಹಕ್ಕನ್ನ ಕೊಡುವಂತಹ ವಿಶ್ವಾಸವನ್ನ ಸರ್ಕಾರಗಳು ನಮ್ಗೆ ಕೊಡಬೇಕು. ಯಾಕಂದ್ರೆ ಭರವಸೆ ಓಟುಗಳು, ನಮ್ಮ ಮಹಿಳೆಯರ ಓಟುಗಳು ಅಂದ್ರೆ ಭರವಸೆ ಓಟುಗಳು. ಮಹಿಳೆಯರ ಓಟುಗಳ ಮೇಲೆ ಅವಲಂಬಿತವಾಗಿನೇ ಇವತ್ತು BJP ಸರ್ಕಾರ ಈ ಸಲ ತನ್ನ ಎಲೆಕ್ಷನ್ದಲ್ಲಿ ಯಾವುದೇ ಟ್ರಂಪ್ ಕಾರ್ಡ್ ನಡೆಯಂಗಿಲ್ಲ ಅಂತಿಕೊಂಡು ಹೇಳಿ, ಅದು ಕೊನೆಗೆ ಬರುವ ಹಾಗ ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿ ಮಾಡ್ತದೆ. ಅದರೊಳಗೆ ಷರತ್ತುಗಳನ್ನು ಹಾಕ್ತದೆ. ಒಂದು, ಜನಸಂಖ್ಯೆ ಆಗಬೇಕು ಅಂತ ಹೇಳ್ತದೆ, ಜನಗಣತಿ ಆಗಬೇಕು. ಎರಡನೇ, ಡಿಮಾನಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ. ನಿಮ್ಗೆ ಗೊತ್ತಿದೆ ಈ ಪ್ರೊಸೀಜರ್ ಮುಗ್ಲಿಕ್ಕೆ ಎಷ್ಟು ದಿನ ಬೇಕು ಅಂದ್ರೆ, ನಮ್ಮ ಮೂಗಿಗೆ ತುಪ್ಪ ಸವರುವ ಹೇಳಿದ ಹಾಗೇನೆ, ಅಥವಾ ಬ್ರೆಡ್ ಕೈಯಲ್ಲಿ ಹಿಡಿದು ನಾಯಿಗಳ ಹಿಂಡನ್ನು ಬೆನ್ನಚ್ಚಿ ತೆಗೆದುಕೊಂಡು ಹೋಗುವ ಹಾಗೆ BJP ಸರ್ಕಾರ ಮಹಿಳೆಯರಿಗೆ ಮೋಸ ಮಾಡ್ತಾ ಇದೆ, ಕುತಂತ್ರ ಮಾಡ್ತಾ ಇದೆ. ಅದಕ್ಕೆ ಯಾಕೆ ಸಾಧ್ಯ ಆಗಂಗಿಲ್ಲ? ಈಗ 24ರ ಚುನಾವಣೆಯಲ್ಲಿನೇ ಅದನ್ನ ಇದ್ದ ಸ್ಥಿತಿಯಲ್ಲಿ ಹಲವು ಮೀಸಲಾತಿಗಳು ಇಲ್ವೇ? ಇದ್ದ ಸ್ಥಿತಿಯಲ್ಲೇ ಮಹಿಳೆಯರಿಗೆ ಅದು ನೀವು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಜನಸಂಖ್ಯೆ ಸೆನ್ಸಸ್ ಆಗೋದಕ್ಕೂ ಇದಕ್ಕೂ ಜೋಡಿಸಲಿಕ್ಕೆ ಇರುವಂತ ತಾರ್ಕಿಕತೆ ಏನು? ಅದನ್ನು ಪ್ರಶ್ನೆ ಮಾಡಿದ್ದೇವೆ ನಾವು. ಆ ತಾರ್ಕಿಕತೆ ಅದು ಕಾಂಗ್ರೆಸ್ ಇದ್ರೂ ಪ್ರಶ್ನೆ ಮಾಡಿವಿ ನಾವು, ಅದು BJP ಇದ್ರೂ ಪ್ರಶ್ನೆ ಮಾಡಿವಿ, ಮತ್ತೆ ಯಾವುದೇ ಸರ್ಕಾರ ಬರ್ತದಂದ್ರೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಆದ್ರೆ ಇಂಪ್ಯಾಕ್ಟ್ ಯಾಕೆ ಆಗ್ತಾ ಇಲ್ಲ? ಪರಿಣಾಮ ಯಾಕೆ ಬೀರ್ತಾ ಇಲ್ಲ? ನಿಮ್ಗೆ ಗೊತ್ತಿದೆ, ಈ ದೇಶ ಅವ್ರ ಆಳುವವರೆಲ್ಲ ಬಂದಾರ ಅಂದ್ಕೂಡ್ಲೇನೆ ಸಂವಿಧಾನದ ರೀತಿ ನೀತಿಗಳನ್ನ ತಮ್ಮ ಒಳಗಡೆ ರಕ್ತಗತ ಮಾಡ್ಕೊಂಡಾರಂತ ಏನಿಲ್ಲ. ಈ ದೇಶ ಪುರುಷ ಪ್ರಧಾನವಾದ ವ್ಯವಸ್ಥೆಯನ್ನ ನಂಬಿರ್ತಕ್ಕಂಥ ದೇಶ ಇದು ಒಂದು ಭಾವವಾದಿ ದೇಶ. ಈ ಭಾವವಾದಿ ದೇಶದಲ್ಲಿ ಒಂದು ಫೈನ್ ಮಾರ್ನಿಂಗ್ ಮಹಿಳೆಯರ ಬಗ್ಗೆ ಅಂತ ಗೌರವ ಅಥವಾ ಅಂತ ಸಮಾನತೆ ಭಾವನೆ ಇಟ್ಕೊಂಡು ಹೊರಡಂಗಿಲ್ಲ. ನಾವು ಪದೇ ಈಗ ಇಷ್ಟಾದ್ರೂ ಪಡೆದೀವಿ ಸರ್. ನಾವು ಈಗ ಒಂದು 50, 60, 70 ವರ್ಷಗಳ ಹಿಂದೆ ಯಾವುದೇ ಒಬ್ಬ ಮಹಿಳೆಯಲ್ಲಿ ಎದುರು ಬಂದು ನಿಮ್ಮ ಪ್ರೆಸ್ ಎದುರು ಮಾತಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಈ ಹಂತಕ್ಕೆ ಬಂದೀವಿ, ಯಾವುದೋ ಹೋರಾಟದ ಮೂಲಕ, ಸಂಘರ್ಷದ ಮೂಲಕ. ಇನ್ನೂ ನಾವು ಸಂಘರ್ಷ ಮಾಡಬೇಕಿದೆ, ಇನ್ನೂ ನಾವು ಹೋರಾಟ ಮಾಡಬೇಕಾಗಿದೆ. 33% ಮೀಸಲಾತಿಗಾಗಿ ಒತ್ತಾಯ ಇಟ್ಟಿದ್ದು ಮಹಿಳಾ ಸಂಘಟನೆಗಳು ತಾನೇ. ಮಹಿಳಾ ಪರವಾಗಿರ್ತಕ್ಕಂಥ, ಕೇವಲ ಮಹಿಳೆಯರು ಅಂತ ಹೇಳೋದಿಲ್ಲ ನಾನು, ಮಹಿಳಾ ಪರವಾಗಿರ್ತಕ್ಕಂಥ ಪುರುಷರು. ಇದೊಂದು ಲಿಂಗ ಸಂವೇದನಾಶೀಲತೆ ಪ್ರಶ್ನೆ. ಹೆಣ್ಣು ಮಕ್ಕಳು, ಇಟ್ಸ್ ನಾಟ್ ಅ ಕ್ವಶನ್ ಆಫ್ ಜನನ. ಇದೊಂದು ಜನನ ಅಲ್ಲ ನಾನು ಹೇಳ್ತಾ ಇರೋದು, ಇದೊಂದು ಲಿಂಗ ಸಂವೇದನಾಶೀಲತೆಯ ಪ್ರಶ್ನೆ. ಇದು ಅರ್ಧಕ್ಕಿಂತಲೂ ಕಡಿಮೆ, ಅರ್ಧದಷ್ಟು ಇರಬೇಕಾದಂಥ ಮಹಿಳೆಯರ ಸಂಖ್ಯೆ ಅರ್ಧಕ್ಕಿಂತಲೂ ಕಡಿಮೆ ಆಗಿದೆ. ಆದರೆ ಒಟ್ಟು ದೇಶದ ಅಭಿವೃದ್ಧಿ ಸಾಧಿಸ್ಬೇಕಂದ್ರೆ ಇಷ್ಟು ಜನ ವಿಭಾಗಗಳನ್ನ ನೀವು ಅವರ ದುಡಿಮೆಯಿಂದ, ಅವರ ಕ್ಷಮತೆಯಿಂದ, ಅವರ ಪ್ರತಿಭೆಯಿಂದ ದೂರ ಇಟ್ರಿ ಅಂದ್ರೆ ದೇಶದ ಪ್ರಗತಿಯನ್ನ ಹೇಗೆ ನೀವು ನಿರೀಕ್ಷಿಸ್ತೀರಿ? ದೇಶದ ಪ್ರಗತಿ ಆಗ್ಬೇಕಂದ್ರೆ ಮಹಿಳೆಯರು ಕೂಡ ಪ್ರಗತಿಯಲ್ಲಿ ಭಾಗಿದಾರ ಆಗ್ಬೇಕಲ್ಲ. ಭಾಗಿದಾರ ಆಗ್ಬೇಕು ಅಂದ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ, ಮತ್ತೊಂದನ್ನ ಮಾಡ್ಲಿಕ್ಕೆ ಒಂದು ಆರಾಮದಾಯಕವಾದ, ಸುರಕ್ಷಿತವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಲ್ಲ. ಆ ವಾತಾವರಣ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ, ಈ ಮಾಡ್ಬೇಕನ್ನುವಂತ ಇಚ್ಛಾಶಕ್ತಿ ಇದೆಯಾ ಇವರಿಗೆ? ಇದನ್ನ ಲಿಂಗ ಸಂವೇದನಾಶೀಲತೆಗೆ ಸಜ್ಜುಗೊಳಿಸಬೇಕು ಈ ದೇಶ ಅನ್ನುವಂಥ ಇಚ್ಛಾಶಕ್ತಿ ಇದೆಯಾ? ಪಕ್ಷ ಮುಖ್ಯ ಅಲ್ಲ ನನಗೆ, ಪಕ್ಷ ಯಾವುದೇ ಇರಲಿ, ಆದ್ರೆ ಯಾವ ಪಕ್ಷಗಳಿಗೆ ಈ ಲಿಂಗ ಸಂವೇದನಾಶೀಲತೆ ಅನ್ನುವಂಥದ್ದು ರಕ್ತಗತವಾಗಿದೆಯೋ, ಅದು ರಕ್ತಗತ ಆಗಿಲ್ಲ ಅಂದ್ರೆ ಮಹಿಳೆಯರ ಚಳುವಳಿಯ ಮೂಲಕವಾದ್ರೂ ಪಡ್ಕೊಳ್ತೇವೆ ನಾವು. ನಮಗೆ ಒಂದು ನಂಬಿಕೆ ಇದೆ, ನಾವು ಚಳುವಳಿ ಮೂಲಕ, ಹೋರಾಟಗಳ ಮೂಲಕ ಪಡ್ಕೋಬಹುದೇ ಹೊರತು ಯಾರೋ ತಂದು ನಮಗೆ ಒಂದು ಫೈನ್ ಲಿಫಾಫಾದಾಗ ಹಾಕಿ ಏನು ಕೊಡೋರಿಲ್ಲ ನಮ್ಗೆ. ನಾವು ಹೋರಾಟ ಮಾಡ್ಬೇಕು, ನಾವು ಚಳುವಳಿ ಮಾಡ್ಬೇಕು, ನಾವು ಪಡಿತೇವೆ ನಾವು. ಇಟ್ಸ್ ಅನ್ ಎಲೆಕ್ಷನ್ ಸ್ಟಂಟ್. ನಿಮ್ಗೆ ಗೊತ್ತಿದೆ, ಓಟನ್ನು ಕ್ರೋಢೀಕರಣ ಮಾಡ್ಕೊಳ್ಳಿಕ್ಕೆ BJP ಅಂತ ಒಂದು ತನ್ನನ್ನು ತಾನು ಬಹಳ ಮೌಲ್ಯಯುತವಾದ ಪಕ್ಷ ಅಂತ ಹೇಳ್ಕೊತದೆ, ದೇಶಭಕ್ತಿ ಪಕ್ಷ ಅಂತ ಹೇಳ್ಕೊಳ್ತದೆ. ಓಟನ್ನ ಪಡ್ಕೊಳ್ಳಿಕ್ಕೆ ಈ ರೀತಿಯ ಮಹಿಳೆಯರನ್ನ ಅಪಮಾನಿಸ್ತಕ್ಕಂಥದ್ದು ನೀವು
ಈ ರೀತಿಯ ಮಹಿಳೆಯರನ್ನ ನೀವು ಚಡಾಯಿಸ್ತಕ್ಕಂಥದ್ದು ಯಾಕೆ ಇಲ್ಲದ ಇಷ್ಟುಗಳು? ಹಿಜಾಬ್ ನಿಷೇಧ ವಾಪಸ್ ತಗೊಂಡಿದ್ದು ನೀವು ಸ್ವಾಗತಿಸ್ತೀರೋ ಹೇಗೆ? ಹೌದು, ನಾವು ಸ್ವಾಗತಿಸ್ತೇವೆ ಹಿಜಾಬ್ ವಿಷಯನ ವಾಪಸ್. ಅದರ ಅರ್ಥ ಹಿಜಾಬನ್ನು ಪುರಸ್ಕರಿಸ್ತೇವೆ ಅಂತ ಅಲ್ಲ. ಐ ನೋ ಇಟ್ ವೆರಿ ವೆಲ್. ಹಾಗಾದ್ರೆ ಮಹಿಳೆಯರು ಬುರ್ಕಾ ಹಾಕೊಳ್ಳೋದನ್ನ ಹಿಜಾಬ್ ಹಾಕೊಳ್ಳೋದನ್ನ ಪುರಸ್ಕರಿಸ್ತೇವೆ ಅಂತಲ್ಲ. ಖಂಡಿತ ಇವೆಲ್ಲ ಮಹಿಳಾ ವಿರೋಧಿಯಾದ ನಿಲುವುಗಳೇ. ಆದರೆ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ನಿಲುವುಗಳನ್ನ ಅದೇ ವೈಜ್ಞಾನಿಕ ರೀತಿಯಿಂದ ಅದನ್ನ ತೆಗಿಲಿಕ್ಕೆ ಸಾಧ್ಯ ಆಗ್ಬೇಕೆ ಹೊರತು ಅದೊಂದು ನಿಮ್ಮ ರಾಜಕೀಯ ಅಜೆಂಡಾ ಆಗಬಾರ್ದು. ರಾಜಕೀಯ ಅಜೆಂಡಾ ಆದ್ರೆ ಅದರ ಪರಿಣಾಮ ಏನಾಗ್ತದೆ? ಅಲ್ಪ ಸ್ವಲ್ಪ ಆದರೂ ಮುಸ್ಲಿಂ ಮಹಿಳೆಯರು ಶಿಕ್ಷಣಕ್ಕೆ ತರಗಿಕೊಳ್ಳುತ್ತಿರುವುದನ್ನ ವಾಪಸ್ ಮನೆಗೆ ಕಳಿಸ್ತೀರಿ ನೀವು. ನಿಮ್ಗೆ ಗೊತ್ತಿದೆ, ಹಿಜಾಬ್ ಪ್ರಕರಣದಲ್ಲಿ 30,000ಕ್ಕೂ ಹೆಚ್ಚು ಹುಡುಗಿಯರು. ಅಲ್ಪ ಬಹುಸಂಖ್ಯಾತರ ಕೋಮುವಾದ ಎಷ್ಟು ಗಟ್ಟಿಗೊಳ್ತದೆ, ಅಲ್ಪಸಂಖ್ಯಾತರವಾಗಿರ್ತಕ್ಕಂಥ ರಿಜಿಡಿಟಿ, ಆ ಕರ್ಮಠತನ ಅಷ್ಟೇ ಬಲಿಷ್ಠವಾಗ್ತದೆ. ಅವಾಗ ಮಹಿಳೆ ಬಲಿ ಆಗ್ತಕ್ಕಂಥವಳು ಯಾರು? ಮುಸ್ಲಿಂ ಮಹಿಳೆ. ನೀವು ಹಿಜಾಬ್ ತೆಗಿ ಅಂತ ಹೇಳಿದ್ರೆ ಆ ಪುರುಷರು ಏನ್ ಮಾಡ್ತಾರೆ? ಹಾಕದೇ ಇರೋದೇ ನಾವು ಸ್ಕೂಲಿಗೆ ಕಳ್ಸಂಗಿಲ್ಲ ಅಂತ ಹೇಳ್ತಾರೆ. ಬಿಸಿ ಪುರುಷರೇ, ಅದು ಹಿಂದೂರಲ್ಲಿ ಇರ್ಬೋದು, ಅದು ಮುಸ್ಲಿಮರಲ್ಲಿ ಇರ್ಬೋದು. ನಾವು ಹೇಳ್ತಾ ಇರೋದು ಹಿಂದೂನೇ ಇರಲಿ ಮುಸ್ಲಿಂ ಇರಲಿ ಯಾರೇ ಇರಲಿ, ಪುರುಷ ಮಹಿಳಾ ವಿರೋಧಿ ಆಗಿರ್ತಕ್ಕಂಥ ನಿಲುವು ಮತ್ತು ನೆಲೆಗಳಲ್ಲಿ ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು. ಹೀಗಾಗಿ ಹಿಜಾಬ್ ಅನ್ನೋದು ಅದು ನೈತಿಕತೆ ಪ್ರಶ್ನೆಯಾಗ್ನೂ ಬರಲಿಲ್ಲ, ಅದು ಒಂದು ವೈಜ್ಞಾನಿಕ ಪ್ರಶ್ನೆಯಾಗ್ನೂ ಬರಲಿಲ್ಲ, ಅಥವಾ ಅದೊಂದು ನಿಜವಾಗಿ ಮಹಿಳೆಯರಿಗೆ ವಿಮೋಚನೆ ಪ್ರಶ್ನೆಯಾಗಿ ತಗೊಂಡ್ರೆ ನೀವು ಇಲ್ಲ. ಮುಸ್ಲಿಂ ಮಹಿಳೆಯರನ್ನ ಗುರಿ ಮಾಡುವುದರ ಮೂಲಕ ನೀವು ಬೇರೆ ಸಮುದಾಯಗಳ ಓಟನ್ನ ನೋಡಿ. ಇಷ್ಟು ನೀಚತನದ ರಾಜಕಾರಣ ಈ ದೇಶದೊಳಗೆ ಇವತ್ತಿನ ತನಕ ಯಾರು ಮಾಡಿದ್ದಿಲ್ಲ ನನಗೆ ಅನ್ಸಿದ ಮಟ್ಟಿಗೆ. ಹೆಣಗಳ ಮೇಲೆ, ಮಹಿಳೆಯರ ಅತ್ಯಾಚಾರಗಳ ಮೇಲೆ, ದೌರ್ಜನ್ಯಗಳ ಮೇಲೆ ಯಾರಾದ್ರೂ ರಾಜಕಾರಣ ಮಾಡಿದಾರೆ ನೋಡಿ? ಬಿಲ್ಕಿಸ್ ಬಾನ್ ಪ್ರಕರಣದೊಳಗೆ ನೋವು ಅನ್ಸಂಗಿಲ್ಲ, ಸಾಬೀತಾಗಿದೆ ಅವರು ಅತ್ಯಾಚಾರ ಮಾಡ್ಯಾರಂತ ಸಾಬೀತಾಗಿದೆ. ಅವ್ರ 7 ಕೊಲೆಗಳನ್ನು ಮಾಡಿದಾರಂತ ಸಾಬೀತಾಗಿದೆ. ಅವರಿಗೆ ಶಿಕ್ಷೆ ಆಗಿದೆ. ವಾಟ್ ಸನ್ನಡತೆ? ಏನ್ ಸನ್ನಡತೆ? ಯಾವನೋ ಒಬ್ಬ ಸಂಸದ್ ಹೇಳ್ತಾನೆ ಅವರು ಬ್ರಾಹ್ಮಣರಾದ್ದರಿಂದ ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೋ, ಐ ಆಮ್ ನಾಟ್. ನಾನು ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧ ಹೇಳ್ತಾ ಇಲ್ಲ. ನನಗೆ ಎಲ್ಲ ಜಾತಿ ಧರ್ಮಗಳು ಕೂಡ ಅಷ್ಟೇ. ಅದ್ರ ಪ್ರಶ್ನೆ ಇರೋದು, ಜಾತಿ ಧರ್ಮಗಳನ್ನ ಒಂದು ಶಸ್ತ್ರ ಮಾಡ್ಕೊಂಡು, ಒಂದು ವೆಪನ್ ಮಾಡ್ಕೊಂಡು ಮಹಿಳೆಯರನ್ನೇ ಯಾಕೆ ಗುರಿ ಮಾಡ್ತೀರಿ? ಯಾಕೆ ಹಿಂದೂ ಮಹಿಳೆ ಇರಲಿ, ಮುಸ್ಲಿಂ ಮಹಿಳೆ ಇರಲಿ, ದಲಿತ ಮಹಿಳೆ ಇರಲಿ, ಬ್ರಾಹ್ಮಣ ಮಹಿಳೆ ಇರಲಿ, ಇದಕ್ಕೆ ಪರಿಹಾರ ಇಷ್ಟೇ. ಲಿಂಗ ಸಂವೇದನಾಶೀಲತೆಗೊಳಿಸ್ಬೇಕು, ಜನರನ್ನ ಎಜುಕೇಟ್ ಮಾಡಬೇಕು. ಎಜುಕೇಟ್ ಅಂದ್ರೆ ಬರೇ ಪದವಿಗಳನ್ನು ಪಡಿತಕ್ಕಂಥದ್ದು ಅಲ್ಲ, ಅದು ವಿವೇಕ ಬೆಳೆಸ್ಬೇಕು, ಒಂದು ನಿಸರ್ಗ ವಿವೇಕ ಬೆಳೆಸ್ಬೇಕು, ಒಂದು ತಿಳುವಳಿಕೆ ಕೊಡಬೇಕು. ಧರ್ಮ ಮತ್ತು ಜಾತಿಗಳ ಶಕ್ತಿ ಏನು, ಅವುಗಳ ಮಿತಿ ಏನು, ಅದನ್ನ ತಿಳಿಸಿ ಹೇಳ್ಬೇಕಲ್ಲ ಜನರಿಗೆ. ಆ ದಿಶೆಯಲ್ಲಿ ಪ್ರಯತ್ನಗಳಾಗ್ಬೇಕಲ್ಲ. ಇಲ್ಲ, ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕೇವಲ ಮತ ರಾಜಕಾರಣ, ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕೇವಲ ಕೋಮುವಾದೀಕರಣ, ಬಂಡವಾಳಶಾಹಿಗಳಿಗೆ. ಇದ್ರ ಹಿಂದಿರ್ತಕ್ಕಂಥ ಹುನ್ನಾರೇನು? ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ತಮಗೆ ಲಾಭ ದೋಚ್ಕೋಬೇಕು. ತಮಗೆ ಲಾಭ ದೋಚ್ಕೋಬೇಕಂದ್ರೆ ಜನರನ್ನ ಧರ್ಮ ಜಾತಿ ಅಮಲ್ನಲ್ಲಿ ತೇಲಿಸ್ಬಿಡ್ಬೇಕು. ಸೊ ಆ ಧರ್ಮ ಜಾತಿ ಅಮಲ್ ಪ್ರಾರಂಭ ಆಯ್ತು ಅಂದ್ರೆ ಅದಕ್ಕೆ ಪ್ರಥಮ ಬಲಿ ಆಗ್ತಕ್ಕಂಥವ್ರು ಯಾರು? ಮಹಿಳೆಯರು. ಇಲ್ಲ ಇಲ್ಲ, ಇದು ಸಮಾವೇಶ ಈಗ ಆಕ್ಚುಲಿ ಇವತ್ತು ಸುಭಾಷಿಣಿ ಎಲಿ ಅಂತೇಳಿ ನಮ್ಮ ಜನವಾದಿ ಮಹಿಳಾ ಸಂಘಟನೆಯ ಕೇಂದ್ರದ ಉಪಾಧ್ಯಕ್ಷರು ಬರಬೇಕಾಗಿತ್ತು. ಅವರು MP ಇದ್ರು, ನಿಮ್ಗೆ ಗೊತ್ತದೆ, ಸುಭಾಷಿಣಿ ಎಲಿ ಅಂತಕೊಂಡ್ರೆ. ಸುಭಾಷಿಣಿ ಎಲಿ ಅವರು ಟ್ರೈನ್ ಹತ್ತಿದ್ರು. ಇದಕ್ಕಿದ್ದಂಗೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಟ್ರೈನ್ ಅನ್ನ ಮಧ್ಯನೇ ಇದು ಮಾಡಿ ಇಳಿಸಿ ಅವರು ವಾಪಸ್ ಹೋಗ್ಬೇಕಾಯ್ತು. ಅವ್ರು ಹೇಳ್ಯಾರ, ಇನ್ನು 1 ತಿಂಗಳು 2 ತಿಂಗಳನ್ನ ಖಂಡಿತ ಬಿಜಾಪುರಕ್ಕೆ ನೀವು ಕರೆದು. ಈಗ ಒಂದು 500 ಜನ ಮಹಿಳೆಯರು ಸೇರ್ತಾರೆ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ಇಟ್ಟಿವಿ. ಜಿಲ್ಲೆಯಾದ್ಯಂತ ಹಳ್ಳಿ ಪಳ್ಳಿಯಿಂದಲೂ ಕೂಡ ನಮ್ಮ ಮಹಿಳಾ ಸಂಘಟನೆಯ ಎಲ್ಲ ಕಾರ್ಯಕರ್ತೆಯರಿದ್ದಾರೆ. ಇಲ್ಲಿ ಹಜೇರಿಯವರಿದ್ದಾರೆ, ಕಾರ್ಯದರ್ಶಿ, ಇಲ್ಲಿ ಅಧ್ಯಕ್ಷರಿದ್ದಾರೆ, ಭಾರತಿ ವಾಲಿ, ಇವರಂತೂ ನಿಮ್ಗೆ ಗೊತ್ತೇ ಇದೆ, ಸುರೇಖಾ ಅವ್ರಿಗೆ ಗೊತ್ತಿದೆ, ರಾಜ್ಮಾ ಗೊತ್ತಿದ್ದಾರೆ, ಹೌದಲ್ಲ ನಿಮ್ಗೆ. ಹೀಗೆ ನಮ್ಮ ಎಲ್ಲ ಕಾರ್ಯಕರ್ತೆಯರು ಕಳೆದ 10-15 ದಿವಸಗಳಿಂದಲೂ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ನಮ್ಮ ಯೂನಿಟ್ಗಳಿವೆ, ಎಲ್ಲೆಲ್ಲಿ ನಮ್ಮ ಘಟಕಗಳಿವೆ, ಅದರ ಮಧ್ಯದಲ್ಲಿ ಹೋಗಿ ಪ್ರಚಾರ ಮಾಡ್ಯಾರ. ಬರ್ತಾರೆ ಹೆಣ್ಮಕ್ಳು, ಗೊತ್ತಿದೆ, ಹೆಣ್ಮಕ್ಳು ಬರ್ತಾರೆ. ಅವ್ರ ಸಮಸ್ಯೆಗಳನ್ನು ಸ್ಪಂದಿಸಿದಾಗ ಖಂಡಿತ ಬರ್ತಾರೆ. ಈಗ ನಾವು ಆಕ್ಚುಲಿ 11 ಗಂಟೆಗೆ ಅಂತ ಇಟ್ಟಿದ್ದೇವೆ ಸರ್. ಇದು ನಿಮ್ ಪ್ರಶ್ನೆ ಇದು ಮುಗಿದ ತಕ್ಷಣ ಅಲ್ಲೇ ಹೋಗ್ತೇವೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.